ನೋಡಿ ಐ ಆಮ್ ಅ ಸುನ್ನಿ, ನಾನೊಬ್ಬ ಸುನ್ನಿ, ಅಲು ಸುನ್ನ ವಲ್ ಜಮಾ. ಹ್ಮ್ ಶಿಯಾ ಅವರು ಬಂದು ನಮ್ಮವ್ರನ್ನ ಕೊಂದಾಗ್ರೆ ನಂಗೆ ನೋವಾಗತ್ತೆ, ಓಕೆ ಅದು ಬೇರೆ ವಿಚಾರ. ಹ್ಮ್ ಇವಾಗ ಹ್ಮ್ ಏನಕ್ಕೋಸ್ಕರ ಅವ್ರು ಮಾಡ್ತಾರೆ, ಅವ್ರ ಸೈಕಾಲಜಿ ಏನಂತ ಅರ್ಥ ಮಾಡ್ಕೊಳ್ತಾ ಇದೀನಿ ನಾವು. ನೀವು ಅಯಾತುಲ್ಲಾ ಏನಂದ್ರೆ ಖಮೇನಿ ಅವರಿಗೆ ಅವರ ಆಳ್ವಿಕೆಯನ್ನ ಬದಲಿಗೆ ವಿರೋಧ ಮಾಡ್ತಾನೆ. ಇರಾನ್ ಇವತ್ತಿಗಿರ್ತಕ್ಕಂಥ ಕಂಡೀಷನ್ ನಲ್ಲಿ ಇರಾನ್ ಸಪೋರ್ಟ್ ಮಾಡ್ತೀರಾ, ಅದೊಂದು ದೇಶವಾಗಿ ಅದನ್ನ ಸಪೋರ್ಟ್ ಮಾಡ್ತೀರಾ, ಬಟ್ ಆಳ್ವಿಕೆಯನ್ನು ಒಪ್ಕೊಳ್ದೇನೆ ಅದನ್ನ ಸಪೋರ್ಟ್ ಮಾಡ್ತೀರಾ ನೀವು ಅಂತ? ನೋಡಿ, ಇರಾನ್ ನಲ್ಲಿ ಎಷ್ಟೋ ಮಾನವ ಹಕ್ಕಿಗೆ ಉಲ್ಲಂಘನೆ ಆಗಿದೆ, ಓಕೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಹ್ಮ್ ಈ ಮಾನವ ಹಕ್ಕಿನ ಉಲ್ಲಂಘನೆಗೆ ನಾವೇನ್ ಮಾಡ್ಬೇಕು, ಹ್ಯೂಮನ್ ರೈಟ್ಸ್ ವೈಲೇಷನ್ಗೆ ಏನ್ ಮಾಡಕ್ಕಾಗತ್ತೋ ಅದನ್ನ ನಾವು ಹ್ಮ್ ಆಕ್ಷನ್ ತಗೊಳ್ಳೇಬೇಕಾಗಿರತ್ತೆ. ಹ್ಮ್ ಅಲ್ಲಿ ಹೆಂಗಸರಿಗೆ ಎಲ್ಲೋ ಒಂದ್ ಕಡೆ ಹ್ಮ್ ಅನ್ಯಾಯ ಆಗಿದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಲೇಬೇಕಾಗಿರತ್ತೆ. ಹ್ಮ್ ಬಟ್ ಏನಂದ್ರೆ ಹ್ಮ್ ಇದನ್ನ ನಾವು ಇಂಟರ್ನ್ಯಾಷನಲ್ ಮೀಡಿಯೇಷನ್ ಮೂಲಕ ನಾವು ಮಾಡಕ್ಕೆ ಸಾಧ್ಯ ಆಗತ್ತಾ? ಹ್ಮ್ ಅಂದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಒಳಗೆ ಏನೋ ತೊಂದರೆ ಇದ್ರೆ ಹ್ಮ್ ನಾವು ಆಚೆಯಿಂದ ಯುದ್ಧ ಮಾಡಕ್ಕೆ ಮುಂದೆ ಬರೋದು ಅದು ಎಷ್ಟು ಮಟ್ಟಿಗೆ ನ್ಯಾಯ? ನಮ್ಮ ಓಕೆ ಭಾರತದೊಳಗೆ ಹ್ಮ್ ಅಖ್ಲಾಕ್ ಎಂಬ ಒಬ್ಬ ಮುಸ್ಲಿಮನ್ನ ಕೊಂದಾಕಿದ್ರು, ಏನಕ್ಕೋಸ್ಕರ ಅವನ್ ಬೀಫ್ ತಿಂದ ಅಂತ ಒಂದು ಮಾತಿಗೆ, ಅದೊಂದು ಲಿಂಚಿಂಗ್ ಮಾತು ಮಾತ್ರ. ಲಿಂಚಿಂಗ್ ಅಷ್ಟೇ, ಲಿಂಚಿಂಗ್ ಎಷ್ಟೋ ಅದು. ಜನರು ಹ್ಮ್ ಬೀಫ್ 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 ಕರೆಕ್ಟ್ ಬಂದು ಸ್ಟೋರ್ ಮಾಡಿ ಇಟ್ಟಿದ್ದ ಅಂತ ಒಂದು ಮಾತಿಗೆ. ಹಿಡಿದು ಸೊ ಹೊಡೆದ್ರ ಅವ್ನು ಸಾಯಿಸಿದ್ರು ಅವನ್ನ. ಇಂತಹ ಹ್ಮ್ ಸಾಯಿಸಿದ್ರಲ್ಲ, ಹ್ಮ್ ಈಗ ಹ್ಮ್ ಈ ಮಾತಿಗೆ ಪಾಕಿಸ್ತಾನ್ ಬಂದು ಇಲ್ಲ ನಾವು ನಿಮ್ಗೋಸ್ಕರ ಹೋರಾಟ ಮಾಡ್ತೀವಿ, ಹ್ಮ್ ನಿಮ್ಗೋಸ್ಕರ ಮುಸ್ಲಿಂಗೋಸ್ಕರ ನಾವು ಯುದ್ಧ ಮಾಡ್ತೀವಿ ಅಂತ ಬರ್ತೀನಿ ಅಂತ ಹೇಳಿದ್ರೆ, ಹ್ಮ್ ಭಾರತೀಯ ಮುಸಲ್ಮಾನರು ಅವ್ರನ್ನ ಒದ್ದು ಆಚೆ ಕಳಿಸ್ತೀವಿ. ಹ್ಮ್ ಯಾರನ್ನ? ಪಾಕಿಸ್ತಾನದವ್ರನ್ನ. ಪಾಕಿಸ್ತಾನಿಗರನ್ನ. ಹ್ಮ್ ಯಾಕಂದ್ರೆ ಇದು ನಮ್ಮ ಪ್ರಾಬ್ಲಮ್, ಹ್ಮ್ ಇದು ನಮ್ಮೊಳಗೆ ಇರತಕ್ಕಂತ ಪ್ರಾಬ್ಲಮ್, ಇದನ್ನ ನಾವು ಸಾಲ್ವ್ ಮಾಡ್ಕೊಳ್ತೀವಿ. ಹ್ಮ್ ನೀನು ಆಚೆಯಿಂದ ಒಳಗೆ ಬರಬೇಡ ಅಂತ ಹೇಳುವ ಆ ಒಂದು ಮನಸ್ಥಿತಿ ನಮ್ಮಲ್ಲಿ ಇದೆ. ಹ್ಮ್ ಅದೇ ರೀತಿ ಇರಾನ್ ಜನಗಳಿಗೂ ಹ್ಮ್ ಅದೇ ಅರ್ಥದಲ್ಲೇ ಇರ್ತಾರೆ. ಹ್ಮ್ ನಮ್ಮ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಳ್ತೀವಿ, ಹ್ಮ್ ನೀನ್ ಯಾರು ಆಚೆಯಿಂದ ಬರೋಣಂತ ಹ್ಮ್ ಅಂತಹ ಪ್ರಶ್ನೆ ಅವರು ಮಾಡ್ತಾರೆ. ಓಕೆ ಸೊ ಹಾಗಾಗಿ ಹ್ಮ್ ಇಸ್ರೇಲ್ ಆಗ್ಲಿ US ಆಗ್ಲಿ ಹ್ಮ್ ಇವ್ರೇನು ವರ್ಲ್ಡ್ ಲೀಡರ್ಸ್ ಅಲ್ಲ. ಹ್ಮ್ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಪ್ರಾಬ್ಲಮ್ ಆಯ್ತು ಆಗ ಅಲ್ಲಿ ಬಂದು ನಾವು ಬಂದು ನಿಂತ್ಕೊಳ್ತೀವಿ ಅಂತ ಹೇಳುವ ಆ ಹ್ಮ್ ಒಂದು ಹ್ಮ್ ಏನ್ ಹೇಳೋದು, ಆ ಒಂದು ಸ್ವಾಭಿಮಾನ ಅವರಲ್ಲಿ ಇಲ್ಲ. ಯಾಕಂದ್ರೆ ಅವರಷ್ಟು ದಾಳಿ ಮಾಡೋರು ಎಲ್ಲೂ ಇಲ್ಲ. ಹ್ಮ್ ಇಲ್ಲಿ ನೋಡಿ, ಗಾಜಾನಲ್ಲಿ 75,000 ಜನರನ್ನು ಕೊಂದಾಗಿದೆ ಇಸ್ರೇಲ್. ಹ್ಮ್ ಅವ್ರಿಗೆ ಏನು ಫೇಸ್ ವ್ಯಾಲ್ಯೂ ಇದೆ? ಹ್ಮ್ ಅದು ಎಲ್ಲ ಹಾಸ್ಪಿಟಲ್ ನಲ್ಲೆಲ್ಲ ಬಾಂಬ್ ಮಾಡಿದ್ದಾರೆ, ಹ್ಮ್ ಜರ್ನಲಿಸ್ಟ್ ಅನ್ನ ಕೊಂದಾಕಿದ್ದಾರೆ, ಹ್ಮ್ ಚಿಕ್ಕ ಮಕ್ಕಳನ್ನ ಕೊಂದಾಕಿದ್ದಾರೆ, ಹ್ಮ್ ಮತ್ತೆ ಸಿಟಿಸನ್ಸ್ ಅನ್ನ ಕೊಂದಾಕಿದ್ದಾರೆ. ಹ್ಮ್ ಅಂತ ಕೆಲಸ ಮಾಡಿರೋರ್ನ ನಾವ್ ಹ್ಮ್ ಯಾಕೆ ವರ್ಲ್ಡ್ ಲೀಡರ್ ಅಂತ ತಗೊಳಕಾಗತ್ತೆ? ಹ್ಮ್ ಸೊ ನಮ್ಮಲ್ಲಿ ಇರತಕ್ಕಂತ ಗೊಂದಲ ಇದ್ದೇ ಇದೆ. ಹ್ಮ್ ಶಿಯಾ ಸುನ್ನಿ ಇರ್ಬೋದು, ಹ್ಮ್ ಸೌದಿ ಇರಾನ್ ಇರ್ಬೋದು, ಆ ಜಗಳ ಇದ್ದೇ ಇದೆ. ಹ್ಮ್ ಹೂತಿ ಮತ್ತೆ ಹ್ಮ್ ಸೌದಿ ಅರೇಬಿಯಾಗ ನಡೆದಿರುವ ಯುದ್ಧ ಎಲ್ಲ ಇದೆ. ನಾವು ಹ್ಮ್ ಅದು ಯಾವುದನ್ನು ಮರ್ತಿಲ್ಲ. ಹ್ಮ್ ಆದ್ರೂ ಕೂಡ ಹ್ಮ್ ನಮ್ಮೊಳಗೆ ಇರುವ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಕೊಳ್ತೀವಿ. ಹ್ಮ್ ನೀನ್ ಯಾರು ಆಚೆಯಿಂದ ಬಂದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅಂತ ಈ ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕಾಗಿರತ್ತೆ. ಜಾಗತಿಕ ಶಾಂತಿಗೆ ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ ಅಂತ, ಗ್ಲೋಬಲ್ ಪೀಸ್ಗೆ ನಾನು ಬಂದು ಈ ತರ ಯುದ್ಧ ಮಾಡ್ತಾ ಇದ್ದೀನಿ ಅಂತ, ಎಲ್ಲ ನಾನು ತಣ್ಣಗೆ ಮಾಡ್ಬಿಡ್ತೀನಿ ಅಂತ. ಗ್ಲೋಬಲ್ ಪೀಸ್ಗೆ ಇವ್ರು ಮಾಡೋದು ನೋಡಿ, ಇರಾಕ್ ವಾರ್ ನಲ್ಲಿ ಪೀಸ್ USA ಪೀಸ್ ಏನ್ ಪೀಸ್ ಹೇಳ್ತು, ಆಗಿ ಮಾಡ್ತಿದಾರಾ ಅಂತ. ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಹೇಳಿದ್ರು. ಹ್ಮ್ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಹ್ಮ್ ಇವತ್ತುವರೆಗೂ ಆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಸಿಗ್ಲೇ ಇಲ್ಲ. ಹ್ಮ್ ಡೊನಾಲ್ಡ್ ರಮ್ಸ್ಫೆಲ್ಡ್ ಹೇಳಿದ್ರು ಹ್ಮ್ ನಾವ್ ಏನೋ ಅಂದ್ಕೊಂಡ್ವಿ, ಅದ್ರಲ್ಲಿ ಏನು ಸಿಗ್ಲಿಲ್ಲ ಅಂತ. ಹ್ಮ್ ಮತ್ತೆ ಹ್ಮ್ ಇಸ್ರೇಲ್ ಬಂದು ಇವತ್ತವರೆಗೂ ಹ್ಮ್ NPT ನಲ್ಲಿ ಸೈನ್ ಮಾಡಿಲ್ಲ. ಹ್ಮ್ ದೇ ಆರ್ ನಾಟ್ ಸಿಗ್ನೇಟರೀಸ್ ಟು NPT, ಹ್ಮ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ನಲ್ಲಿ ಅವರು ಸೈನೇ ಮಾಡ್ಕೊಂಡಿಲ್ಲ. ಹ್ಮ್ ಅಂದ್ರೆ ಏನರ್ಥ ಅಂದ್ರೆ ಹ್ಮ್ ಅವರು ನ್ಯೂಕ್ಲಿಯರ್ ವೆಪನ್ಸ್ ಎಷ್ಟು ಬೇಕಾದ್ರೂ ಇಟ್ಕೊಳ್ಬಹುದು, ಹ್ಮ್ ಅದ್ರ ಬಗ್ಗೆ ಲೆಕ್ಕಾಚಾರ ಕೊಡ್ಬೇಕಾಗಿರುವ ಅವಶ್ಯಕತೆನೇ ಇಲ್ಲ ಅವರಿಗೆ. ಹ್ಮ್ ಎಲ್ಲರೂ NPT ಸೈನ್ ಮಾಡ್ಬೇಕು, ಹ್ಮ್ ಆದ್ರೆ ಇಸ್ರೇಲ್ ಮಾತ್ರ ಸೈನ್ ಮಾಡಲ್ಲ. ಅಂದ್ರೆ ಅದ್ರ ಏನ್ ಅರ್ಥ? ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ರೆಸಲ್ಯೂಷನ್ ಸಮ್ ಆರ್ ಮೋರ್ ಈಕ್ವಲ್ ಅಂತ. ಅದೇ ಅಂತ ಒಂದು ಮನಸ್ಥಿತಿ ಇಟ್ಕೊಂಡು ಫೈನ್. ಅವ್ರು ಬಂದು ಜನರಿಗೆಲ್ಲ ಒಳಿತು ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದ್ರೆ ಹ್ಮ್ ಅದನ್ನ ನಂಬಕ್ಕೆ ಯಾಕೆ ಸಾಧ್ಯ ಆಗತ್ತೆ? ಫೈನ್. ಸೊ ಹ್ಮ್ ಇಸ್ರೇಲ್ ಆಗ್ಲಿ US ಆಗ್ಲಿ ಹ್ಮ್ ಇವ್ರು ಮಾಡತಕ್ಕಂತ ಕೆಲಸ ಟೋಟಲಿ ಪ್ಯೂರ್ಲಿ ಡೆಮೋನಿಕ್. ಓಕೆ ಅಂದ್ರೆ ಅವ್ರು ಬಂತು ಹ್ಮ್ ರಕ್ತಪಾತವನ್ನು ನಂಬಿ ಕೆಲಸ ಮಾಡುವಂತದ್ದು ಎಲ್ಲರಿಗೂ ಗೊತ್ತಾಗಿದೆ. ಓಕೆ ಇವಾಗ 180 ಮಕ್ಕಳನ್ನು ಕೊಂದಾಕಿದಕ್ಕೆ ಹ್ಮ್ ಇವತ್ತವರೆಗೂ ಒಂದು ಆನ್ಸರ್ ಬಂದಿಲ್ಲ. ಹ್ಮ್ ಹ್ಮ್ ಇವತ್ತವರೆಗೂ ಒಂದು ಆನ್ಸರ್ ಬಂದಿಲ್ಲ. 180 ಆ ಹ್ಮ್ ಹೆಣ್ಣು ಮಕ್ಕಳನ್ನ ಕೊಂದಾಕಿದಕ್ಕೆ ಅದೆಲ್ಲ ಬಂದು ಜೀವ ಇಲ್ಲವಣ? ಹ್ಮ್ ಹೆಂಗಸರಿಗೆ ಬೇಕಾಗಿರುವ ಆ ಹಕ್ಕನ್ನು ಕೊಡ್ಬೇಕಂತ ನಾವು ಇದೆಲ್ಲ ಮಾಡ್ತಿದೀವಿ ಅಂತ ಹೇಳುವಾಗ ಹ್ಮ್ ಆ 180 ಹೆಂಗಸರನ್ನ ಯಾಕೆ ಕೊಂದಾಕಿದ್ರಿ? ಹ್ಮ್ ಇದಕ್ಕೇನೋ ಅರ್ಥ? ಫೈನ್ ಫೈನ್. ಮತ್ತೆ ಸುನಿಲ್ ಹಾಸ್ಪಿಟಲ್ ನಲ್ಲಿ ಬಾಂಬ್ ಮಾಡಿದಿರಿ. ಸುನಿಲ್ ಫೈನಲ್ ಕಮೆಂಟ್ ಚಿಕ್ಕದಾಗಿ. ಸುನಿಲ್ ಚಿಕ್ಕದಾಗಿ ಒಂದು 20 ಸೆಕೆಂಡ್ಸ್ ತಗೊಳ್ಳಿ ಸುನಿಲ್ ಪ್ಲೀಸ್. ಇದು ಹ್ಮ್ NPTಗೆ ಇಂಡಿಯಾನು ಸಿಗ್ನೇಟರಿ ಅಲ್ಲ, ಪಾಕಿಸ್ತಾನ್ ಕೂಡ ಸಿಗ್ನೇಟರಿ ಅಲ್ಲ. ಹ್ಮ್ ಬಟ್ ಹ್ಮ್ ವಿತೌಟ್ ಬೀಂಗ್ ಸಿಗ್ನೇಟರಿ ಯು ಕ್ಯಾನ್ ಬಿ ರೆಸ್ಪಾನ್ಸಿಬಲ್. ಹ್ಮ್ ದಟ್ಸ್ ಆಲ್ ಐ ವಾಂಟೆಡ್ ಟು ಸೇ. ಹ್ಮ್ ಆಲ್ದೋ ಡೆತ್ ಅನ್ನೋದನ್ನ ನಾವು ಜಸ್ಟಿಫೈ ಮಾಡಬಾರ್ದು. ನಾನು ಹ್ಮ್ ಯಾವಾಗ್ಲೂ ಹೇಳ್ತಿರ್ತೀನಿ, ಹ್ಮ್ ಅದು ಯಾವುದೇ ದೇಶ ಆಗ್ಲಿ, ಹ್ಮ್ ಅದು ಯಾವುದೇ ಮಣ್ಣಾಗ್ಲಿ, ಹ್ಮ್
ಇದು ಒಂದೇ ದಾರಿ ಅಲ್ಲ ಯಾವುದೇ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ನಿಮ್ಮ ಒಂದು ನೀತಿಯಿಂದ ನಿಮ್ಮ ದೇಶದ ಒಳಗಡೆನೆ ಜನ ಸಾಯ್ತಿದ್ದಾರೆ ಅಂತ ಹೇಳಿದ್ರೆ, ಓಕೆ ಅವರು ಹೊರಗಡೆಯಿಂದ ಅಟ್ಯಾಕ್ ಮಾಡ್ಬೋದು, ಇಲ್ಲ ನೀವು ಒಳಗಡೆನೆ ನೀವೇ ಸಾಯಿಸ್ತಿದ್ದೀರೋ, ಅದು ಬೇರೆ ವಿಷಯ. ನಿಮ್ಮ ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದೀರಾ, ನೀವು ಮಾಡ್ತಿರೋ ಅಂತ ನಿಜವಾಗ್ಲೂ ನಿಮಗೆ ಸೊಲ್ಯೂಷನ್ ಸಿಗ್ತಿದೆ ಅಂದ್ರೆ ಯು ಡೂ ಇಟ್ ಯುವರ್ ಸೆಲ್ಫ್. ನನಗೆ ಏನೂ ತೊಂದರೆ ಇಲ್ಲ, ಫೈನ್. ಯಾರಿಗೂ ತೊಂದರೆ ಇರಬಾರ್ದು. ಅರ್ಥ ಆಯ್ತಾ? ನಿಮ್ಮ ಮನೆ ಒಳಗಡೆ ಜಗಳನ ನೀವು ರಿಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಚೆ ಕಡೆಯವರು ಬಂದೇ ಬರ್ತಾರೆ. ಐ ವಿಶ್ ಇರಾನ್ ಒಳಗಡೆ ಇರುವಂತಹ ಎಲ್ಲಾ ಇಶ್ಯೂಸ್ ಅವ್ರು ಸಾಲ್ವ್ ಮಾಡ್ಕೊಂಡು ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅವರು ದೂರ ಆಗ್ಬೇಕು. then this entire issue will be settled. ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ಉಮರ್ ಶರೀಫ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಇದರೊಂದಿಗೆ ಅಖಾಡ ಬಿಗ್ ಫೈಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.